ನೋಡಿ ನೋಡಿ ಗಾಯ್ಸ್, ಹಸಿ ಟೊಮೊಟೊ ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ತುಂಬ ಹೊಟ್ಟೆ ಬಿಟ್ಟಿದೆಯಂತೆ. ನೋಡಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಹಸಿ ಅಲಸಂದೆಕಾಳು ಸಾಂಬಾರು ಮಾಡೋಣ ಅಂತ. ಆದರೆ ನಮ್ಮ ಮನೆಯವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಬಿಟ್ಟಿದೆಯಂತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಹಸಿ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ನೋಡಿ ಗಾಯ್ಸ್, ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಅಲಸಂದೆಕಾಳು, ಆಲೂಗಡ್ಡೆ, ಬದನೆಕಾಯಿ ಹುಳಿ ಸಾರು ಮಾಡೋಣ ಅಂತ. ನೋಡಿ ರೈಸ್ ರೆಡಿಯಾಗಿದೆ, ಎಲ್ಲ ಉಕ್ಕಿಬಿಟ್ಟಿದೆ. ನಮ್ಮ ಮನೆಯವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿದ್ದಂತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ನೋಡಿ ಹಸಿ ಗೊಜ್ಜು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಥರದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫಸ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಬೇಕು. ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಬೇಕು. ನಿಜವಲ್ಲೂ ಸಖತ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ತೀನಿ ನಾನು, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೇನೇನು ಹಾಕ್ತೀನಿ ಅಂತ ಹುರಿದ್ಮೇಲೆ ತೋರಿಸ್ತೀನಿ ಗೈಸ್. ಅಷ್ಟೊತ್ತಿಗೆ ಸ್ವಲ್ಪ ಹುರ್ಕೊತೀನಿ ಬೇಗ. ಒಂದು 4-5 ಬೆಳ್ಳುಳ್ಳಿ ಬೇಕಾಗುತ್ತೆ. ಬೆಳ್ಳುಳ್ಳಿ ಹಾಕಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನಿಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಹಾಕ್ಕೋಬೋದು. ಬೆಳ್ಳುಳ್ಳಿ ಇಷ್ಟೇ ಅಂತ ಏನು ಅದಕ್ಕೇನಿದಿಲ್ಲ. ನಾನು 4-5 ಹಾಕ್ತೀನಿ. ಯಾಕಂದರೆ ಇಬ್ಬರಿಗೆ ಸ್ವಲ್ಪನೇ ಕಲಿಸ್ತೀನಲ್ವ. ನನ್ನ ಮಗ ಇದನ್ನೆಲ್ಲ ತಿನ್ನಲ್ಲ, ಅವ್ನಿಗೆ ಸಾಂಬಾರು ಬೇಕು. ನೈಟ್ ಅವ್ನು ಬರೋಷ್ಟೊತ್ತಿಗೆ ಸಾಂಬಾರು ಮಾಡಿಬಿಡ್ತೀನಿ. ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಈ ಸದ್ಯಕ್ಕೆ ಹಸಿ ಗೊಜ್ಜು ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ ಇಷ್ಟು ಈ ಬೆಳ್ಳುಳ್ಳಿ ಹಾಕ್ತೀನಿ. ನೋಡಿ ಇದು ಈಗ ಇಷ್ಟಾಗಿದೆ. ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ. ಅದು ಈರುಳ್ಳಿ ಏನಕ್ಕೆ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ಒಂದೊಂದು ಒಳಗಡೆ ಕಪ್ಪಗಾಗ್ಬಿಟ್ಟಿರುತ್ತೆ, ಹಾಕೋಕ್ಕೂ ಬೇಜಾರು. ಸುಮ್ಮನೆ ನಮ್ಮನೇಲಿ ಅಂತ ಏನು ಇಷ್ಟೊಂದು ಈರುಳ್ಳಿ ತೆಗ್ದಾಕ್ತಿಲ್ಲ ಅಂತ. ಇದು ನೋಡಿ ಹೆಂಗೆ ತಿನ್ನೋಕ್ಕಾಗುತ್ತೆ ನೀವೇ ಹೇಳಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ತೊಳೆದು ನೋಡಿ, ಇವಾಗ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ತುಂಬ ದಪ್ಪ ಕಟ್ ಮಾಡ್ಕೊಬಾರ್ದು, ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ನೋಡಿ ಕಾಯಿ ಸಾಂಬಾರಿಗೆ ಅಂತಲೇ ಒಡಿಸ್ಕೊಂಡೆ. ಬಟ್ ಇವಾಗ ಇದು ಗೊಜ್ಜಿಗೂ ಬೇಕು ಕಾಯಿ, ಹಾಗಾಗಿ ಸ್ವಲ್ಪ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಕಲಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ತೋರಿಸ್ತೀನಿ ನಿಮಗೂ. ಇದು ಈ ಥರ ಆಗಿದೆ. ಇವಾಗ ಇದನ್ನು ಇವಾಗ ಬೇಕಿದ್ರೆ ನಾವು ಸಿಪ್ಪೆ ಎಲ್ಲ ತೆಕ್ಕೊಳ್ಬೋದು. ಆಮೇಲೆ ಏನು ಗೊತ್ತಾ, ಹಸಿದಕ್ಕಿಂತಲೂ ಈ ಥರ ಸ್ವಲ್ಪ ಟೊಮೊಟೊನೂ ಸ್ವಲ್ಪ ಬೇಯಿಸ್ಕೊಂಡು ಈ ಥರ ಎಣ್ಣೆಲಿ ಹುರ್ಕೊಂಡು ಹಸಿಮೆಣ್ಸಿಕಾಯಿ ಟೊಮೊಟೊ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಸಿಗದನ್ನು ಕಲಿಸ್ಬೋದು, ಬಟ್ ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ಕೆಲವ್ರು ಇದಕ್ಕೆ ಹುಣ್ಸೆಹಣ್ಣು ಹಾಕ್ತಾರೆ, ಬಟ್ ನಾನೇನು ಹುಣ್ಸೆಹಣ್ಣು ಹಾಕಲ್ಲ. ನೋಡಿ ಗಾಯ್ಸ್, ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿ ಎರಡು ಚೆನ್ನಾಗಿ ಫ್ರೈ ಆಗಿದೆ. ಇದು ಟೊಮೊಟೊ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಟೊಮೊಟೊ ಸಿಪ್ಪೆ ಕಲಿಸ್ಕೊಬೋದು, ಬಟ್ ಟೊಮೊಟೊ ಸಿಪ್ಪೆ ತೆಗೆದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಅಂತಲೇ ಹೇಳ್ತೀನಿ. ಯಾಕಂದರೆ ಸಿಪ್ಪೆ ಡೈಜೆಸ್ಟ್ ಆಗಲ್ಲ, ಹಾಗಾಗಿ ನಾನು ಟೊಮೊಟೊ ಸಿಪ್ಪೆ ಆದಷ್ಟು ತೆಗಿತೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ. ಏನು ಗೊತ್ತಾ, ಇದು ಸ್ವಲ್ಪ ಹಸಿಗೆ ಕಲಿಸ್ಕೊಬೋದು. ಹಸಿ ಟೊಮೊಟೊ ಹಸಿಮೆಣ್ಸಿಕಾಯಿ ಕಲಿಸ್ಕೊಬೋದು. ಮೊದಲೇ ನಮ್ಮ ಅಜ್ಜಿ ಹಾಗೆ ಮಾಡ್ತಾ ಇದ್ದಿದ್ದು. ಇವಾಗ ಏನಂದರೆ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಿಜವಲ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ನೋಡಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕಲಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಹಾಕಿದ್ರೆ ನಿಜವಲ್ಲೂ ತುಂಬಾ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ತೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ನೋಡಿ ಈಗ ಇದನ್ನು ನೀವು ಮಸ್ಯ ಇದರಲ್ಲಾದ್ರೂ ಮಸ್ಕೋಬೋದು. ಮಸ್ಯದಲ್ಲಿ ಮಸ್ಕೊಳ್ಳೋಕ್ಕಿಂತಲೂ ಈ ಥರ ಕಲಿಸ್ಕೊಂಡ್ರೆ ನಿಜವಾಗ್ಲೂ ಕೈಗೋಜು ಅನ್ನೋದು ಅದಕ್ಕೇ. ನಾವು ಮಸ್ತ್ರೆ ಏನು ಅಷ್ಟು ಟೇಸ್ಟ್ ಇರೋಲ್ಲ ಅಂತಲೇ ಹೇಳ್ತೀನಿ. ಈ ಥರ ಚೆನ್ನಾಗಿ ಕೈಗೋಜನ್ನ ಕೈಯಲ್ಲೇ ಕಲಿಸ್ಕೊಬೇಕು. ಬೇಜಾರು ಮಾಡ್ಕೊಬಿಡಿ ಏನಪ್ಪ ಕೈಯಲ್ಲಿ ಕಲಿಸ್ತಾರೆ ಅಂತ. ಈ ಥರ ಮಾಡಿದ್ರೆ ಟೇಸ್ಟ್ ಇರುತ್ತೆ. ನಾವು ಯಾರಿಗೂ ಬೇರೆಯವ್ರಿಗೆಲ್ಲ ಕೊಡಲ್ಲಲ್ಲ, ಮನೆಯವ್ರು ತಿನ್ನೋಕ್ಕಷ್ಟೇ ಅಲ್ವಾ. ಹಾಗಾಗಿ ಕೈಯಲ್ಲೇ ಕಲಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಹೊಂದ್ಕೊಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ನಾನು ಕಲಸಿದ್ದಾದ್ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ನೋಡಿ ಈ ಥರ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ದಯವಿಟ್ಟು ಚಿಕ್ಕ ಮಕ್ಕಳಿರೋರು ಯಾವುದೇ ಕಾರಣಕ್ಕೂ ಕೈಯಲ್ಲಿ ಕಲ್ಸಕ್ಕೆ ಹೋಗ್ಬಿಡಿ. ಯಾಕಂದರೆ ಸಿಕ್ಕಾಪಟ್ಟೆ ಖಾರ ಇರುತ್ತಲ್ವ ಕೈಯೆಲ್ಲ. ನೋಡಿ ನಾವೇನಂದರೆ ಸ್ವಲ್ಪ ನಮ್ಮ ಮಕ್ಕಳೆಲ್ಲ ದೊಡ್ಡವರೆಲ್ಲ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ.
ಹಾಗಾಗಿ ನೋಡಿ ಚಿಕ್ಕ ಮಕ್ಕಳಿರೋರು ದಯವಿಟ್ಟು ಕೈಯಲ್ಲಿ ಕಲಿಸ್ಬೇಡಿ, ಮಿಕ್ಸಿಲಿ ಹಾಕ್ಕೋಬೋದು, ಇಲ್ಲಾಂದರೆ ಮಸ್ಸೆ ಗುಂಡಲ್ಲಿ ಈ ಥರ ಇದು ಮಾಡಿದ್ರೂ ಆಗುತ್ತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಇವಾಗ ತಟ್ಟೆಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಇದಕ್ಕೆ ರೈಸ್ ಹಾಕಿದ್ದೀನಿ, ಇದೇ ಹಸಿ ಗೊಜ್ಜು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಇದನ್ನು ಸಾಂಬಾರು ಹಾಕ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ಈಗ ಸಂಡಿಗೆ, ಸ್ವಲ್ಪ ಸಂಡಿಗೆ ನೋಡಿ, ಊಟ ರೆಡಿ. ಹಸಿ ಗೊಜ್ಜು ಮತ್ತು ಇದು ರೆಡಿ ಇದೆ. ಸಂಡಿಗೆ ಕರೆದಿದ್ದೆ, ಬನ್ನಿ ಊಟ ಮಾಡೋಣ ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್, ಥ್ಯಾಂಕ್ ಯು.